ರೈತರ ಮಕ್ಕಳನ್ನ ಈಗಿನ ಕಾಲದ ಹೆಣ್ಣು ಮಕ್ಕಳು ಮದುವೆ ಆಗಕ್ಕೆ ತುಂಬಾ ಹಿಂದೇಟ ಆಗ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಹೀಗಾಗಿ ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಹತ್ರ ಹೋಗಿ ಒಬ್ಬರು ಮನವಿ ಮಾಡಿಕೊಂಡಿದ್ದಾರೆ. ಯಾರು ಮದುವೆ ಆಗ್ತಾರೋ ರೈತರ ಮಕ್ಕಳನ್ನ ಅವ್ರಿಗೆ ಪ್ರೋತ್ಸಾಹ ಧನವನ್ನ ಕೊಡಿ ಅಂತ, ಪ್ರೋತ್ಸಾಹ ಧನವನ್ನ ಘೋಷಣೆ ಮಾಡಿ ಅಂತ ಶಾಸಕ HD ರಂಗನಾಥ್ ಏನಿದ್ದಾರೆ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಳ್ಳಿಯಲ್ಲಿ ಮಹಿಳೆಯರು ರೈತರನ್ನ ಮದುವೆಯಾಗೋಕೆ ಬಯಸ್ತಾನೇ ಇಲ್ಲ. ಅವರಿಗೆ ಸಿಟಿ ಜೀವನನೇ ಬೇಕು, ಐಷಾರಾಮಿ ಜೀವನನೇ ಬೇಕು. ರೈತರ ಮಕ್ಕಳಿಗೆ ವಧುಗಳ ಕೊರತೆ ಆಗ್ತಾ ಇದೆ, ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಮಹಿಳೆಯರಲ್ಲಿ ರೈತರನ್ನ ಮದುವೆಯಾಗಿ ಹಳ್ಳಿಗಳಿಗೆ ಯಾಕೆ ಹೋಗಬೇಕು ಅನ್ನುವಂತಹ ಭಾವನೆ ಇದೆ. ಕೃಷಿ ಕುಟುಂಬಗಳ ಜೀವನವನ್ನು ಸುಧಾರಿಸಲು ಸರ್ಕಾರ ಈಗ ಸಹಾಯ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ಸರ್ಕಾರ ಏನಾದರೂ ಮಾಡಬೇಕು ಅಂತ ನಾನು ಬಯಸ್ತೀನಿ ಅಂತ ರಂಗನಾಥ್ ಅವರು ಮನವಿ ಮಾಡಿದ್ದಾರೆ. ಬಜೆಟ್ನಲ್ಲಿ CM ಸಿದ್ದರಾಮಯ್ಯ ಅವರು ಪ್ರೋತ್ಸಾಹದ ಯೋಜನೆಯನ್ನು ಮಾಡಬೇಕು. ಕೃಷಿ ಕುಟುಂಬದ ಸೊಸೆಯರು ಆಗಿ ಯಾರು ಹೋಗ್ತಾರೋ ಅವರಿಗೆ ಪ್ರೋತ್ಸಾಹದ ಧನ ಸಿಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಈಗಾಗಲೇ ಈ ಬಗ್ಗೆ ನಾನು ಪತ್ರ ಕೂಡ ಬರೆದಿದ್ದೀನಿ ಅಂತ HD ರಂಗನಾಥ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ನಿಜಕ್ಕೂ ಕೂಡ ಈ ಒಂದು ವಿಚಾರ ಗಂಭೀರವಾಗಿರುವಂತಹ ವಿಚಾರನೇ. ಒಂದು ಕಡೆ ನೋಡಿ ಬೆಳೆಯುತ್ತಿರುವಂತಹ ತಂತ್ರಜ್ಞಾನ, ಆದರೆ ಇನ್ನೊಂದು ಕಡೆ ರೈತ ಕಷ್ಟಪಟ್ಟು ದುಡಿತಾ ಇದ್ದಾನೆ. ಆತ ದುಡಿದಂತಹ ಏನದು ಕೆಲಸ ಆಗಿರ್ಬೋದು, ಆತ ಬೆಳೆದಂತಹ ಬೆಳೆ ಆಗಿರ್ಬೋದು, ಆ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇರೋ ರೀತಿಯಲ್ಲಿ ಆಗಿದೆ. ಅದಕ್ಕೆ ಬೆಲೆ ಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾನೆ, ಸರ್ಕಾರದ ಬಳಿ ಹೋಗಿ ಕೇಳ್ಕೊಳ್ತಾ ಇದ್ದಾನೆ. ಇದೊಂದು ಕಡೆ ಸಮಸ್ಯೆ ಆದರೆ, ಇನ್ನು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಎನ್ನುವಂತಹ ವಿಚಾರ ಕೂಡ ದೊಡ್ಡ ಸಮಸ್ಯೆನೇ ಒಂದು ರೀತಿಯಲ್ಲಿ. ರೈತರಾಗಿರ್ತಾರೆ, ಆಸ್ತಿನೂ ಚೆನ್ನಾಗೇ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಇರ್ತಾರೆ, ಆದರೂ ಕೆಲ ಹೆಣ್ಮಕ್ಳು ಒಪ್ಕೊಳ್ಳೋದಿಲ್ಲ. ಹಳ್ಳಿಗೆ ಯಾಕೆ ಹೋಗಬೇಕು, ರೈತನ ಯಾಕೆ ಮದುವೆ ಆಗಬೇಕು, ನನಗೆ ಓದಿರೋ ವ್ಯಕ್ತಿನೇ ಬೇಕು, ಅದರಲ್ಲಿ ಕೂಡ ಸಾಫ್ಟ್ವೇರ್ ಇಂಜಿನಿಯರೇ ಬೇಕು, ಡಾಕ್ಟರೇ ಬೇಕು, ಶ್ರೀಮಂತನೇ ಬೇಕು, ಬಿಸ್ನೆಸ್ ಮ್ಯಾನೇ ಬೇಕು, ಈ ರೀತಿಯಾಗಿ ಮನಸ್ಥಿತಿ. ಅದಕ್ಕೂ ಹೆಚ್ಚಿನದಾಗಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು, ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಮಾತ್ರ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಕೂಡ ಹೆಣ್ಣನ್ನು ಕೊಡೋಕ್ಕೆ ಓಕೆ ಅಂತಾರೆ. ಇಲ್ಲಾಂದರೆ ಯೋಚನೆ ಮಾಡ್ತಾರೆ ಸ್ವಲ್ಪ, ಯಾಕೆ ನಮ್ಮ ಮಗಳನ್ನ ನಾವು ಹಳ್ಳಿಗೆ ಕಳಿಸ್ಬೇಕು, ಅಲ್ಲಿ ಯಾಕೆ ಕಷ್ಟಪಡೋ ಥರ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿರುವಂತಹ ಸೆಟಲ್ ಆಗಿರುವಂತಹ, ಅದರಲ್ಲೂ ಕೂಡ ಸಿಟಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೊಡೋಣ ಎನ್ನುವಂತಹ ಮನಸ್ಥಿತಿಗೆ ತಂದೆ ತಾಯಿಗಳು ಕೂಡ ಬಂದ್ಬಿಟ್ಟಿದ್ದಾರೆ. ಇದೊಂದು ರೀತಿಯ ವಿಪರ್ಯಾಸ. ಯಾಕಂದರೆ ನೋಡಿ, ರೈತರ ಮಕ್ಕಳಿಗೇನು ಮದುವೆ ಆಗುವಂತಹ ಅವಕಾಶ ಕೊಡೋಕೆ ಇವ್ರಿಗಿಷ್ಟ ಇಲ್ವಾ ಅಂತ. ಯಾಕೆ ಅವರು ಕೂಡ ಮನುಷ್ಯರೇ ತಾನು. ಈಗಿನ ಕಾಲದಲ್ಲಿ ಬರೀ ಹಣ, ದುಡ್ಡು, ಆಸ್ತಿ, ಅಂತಸ್ತು, ಕೆಲಸ ಇವೆಲ್ಲವನ್ನು ಮಾತ್ರ ಗಮನಿಸ್ತಾರೆ. ಆದರೆ ಆ ವ್ಯಕ್ತಿ ಎಂಥವನು ಅಂತ ಗಮನಿಸೋದ್ರಲ್ಲಿ, ಅದರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ. ಅದಕ್ಕೆ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ, ಸಂಸಾರದಲ್ಲಿ ಏನೇನು ಗಲಾಟೆಗಳಾಗ್ತಾ ಇದೆ, ಎಷ್ಟೆಷ್ಟು ಕೊಲೆಗಳು, ಸುಲಿಗೆಗಳು ಏನೇನು ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಇದನ್ನು ಸ್ವಲ್ಪ ಅರ್ಥಕೊಂಡಂತೆ ಕಾಣ್ತಾ ಇದೆ ಅವರು. ಹೀಗಾಗಿ ಈ ವಿಚಾರವಾಗಿ ಏನಿದೆ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.